ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ತ್ರಿಶೂಲ್, ನಾನ್ ನಿನ್ನ ಈಗ ಎಚ್ಚರಿಸಿದ್ರೆ ನೀನು ನನ್ನ ಹತ್ರ ನನ್ನ ಆದಿಶೇಷನಾಗಿ ಮಾತಾಡೋದಿಲ್ಲ, ಅಭಯಾಗಿ ಮಾತಾಡ್ತೀಯ. ಅದಕ್ಕೆ ಇಷ್ಟು ದಿನ ನಾನ್ ನಿನ್ನ ಎಚ್ಚರಿಸ್ತಾ ಇರೋದು. ಹಾಗೆ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ನಾನು ಬಂದೆ. ಆದಿಶೇಷನ ಆತ್ಮ ನಿನ್ನೊಳಗಡೆ ಸೇರ್ಸೋ ಪ್ರಯತ್ನ ಸೋತ್ ಹೋಯ್ತು. ಹಾಗಂತ ನಾನೇನು ಸುಮ್ಮನೆ ಇಲ್ಲ. ಆತ್ಮ ಬದಲಾವಣೆ ಮಾಡಿರೋ ಮಾಂತ್ರಿಕರ ಹತ್ರ ಸಹಾಯ ತಗೊಂಡು ನಿನ್ನ ಮೊದಲನೇ ಹಾಗೆ ಮಾಡ್ತೀನಿ. ನಿನ್ನ ದೇಹ ನನ್ನ ಅಧೀನದೊಳಗಡೆ ಇರೋವರೆಗೂ ಯಾರಿಗೂ ನಾಗಮಣಿ ಪಡೆಯೋಕೆ ಸಾಧ್ಯನೇ ಇಲ್ಲ. ನೀನು ನನ್ನವನಾಗೋವರೆಗೂ ನೀನಿಲ್ಲಿರೋದು ಯಾರಿಗೂ ಗೊತ್ತಾಗಲ್ಲ. ಅಲ್ಲಿ ನಿನ್ನ ಆತ್ಮ ಹೊತ್ಕೊಂಡಿರೋ ಆ ಅಭಯ್ಗೂ ನೆನ್ಪಿಲ್ಲ. ಯಾರ್ಯಾರು ನೆನ್ಪು ಮಾಡಿದ್ರು ಅವನ್ಗೆ ನೆನ್ಪೇ ಆಗಲ್ಲ. ಯಾರ್ ಏನೇ ಪ್ರಯತ್ನ ಮಾಡಿದ್ರು ಅಭಯ್ ದೇಹದಲ್ಲಿರೋದು ಆದಿಶೇಷನ ಆತ್ಮ ಅಂತ ಯಾರು ಹೇಳಕ್ಕಾಗಲ್ಲ. ಗುರುಗಳೇ, ಈಗ ತ್ರಿಶೂಲೆ ಆದಿಶೇಷ ಅನ್ನೋದು ತಿಳಿತು. ಇಚ್ಛಾಧಾರಿ ನಾಗಿಣಿ ಅಂದ್ರೆ ಶಿವಾನಿನೇ ಆಗಿರ್ಬೋದಲ್ಲ? ಗೊತ್ತಿಲ್ಲ ದಿಗ್ವಿಜಯ. ಕಾಳಿಕಾದೇವಿಯ ಕಟಾಕ್ಷ ಅದನ್ನು ತಿಳಿಯುವಂತೆ ಮಾಡು. ಇಚ್ಛಾಧಾರಿ ನಾಗ ಅಂದ್ರೆ ಮಹಾಶಕ್ತಿಶಾಲಿ ಆಗಿರುತ್ತಲ್ವ? ಅವಳು ಯಾರು ಅಂತ ತಿಳಿದ್ಬಿಟ್ರೆ ನಮ್ಗೆ ತ್ರಿಶೂಲ್ ದೇಹ ಸಿಕ್ಬಿಡುತ್ತಾ? ಸಿಗ್ಲೇಬೇಕು ದಿಗ್ವಿಜಯ. ಸಿಕ್ಕಿದ್ರೆ ಮಾತ್ರ ನಮ್ಮ ಮುಂದಿನ ಪೂಜೆ ಸುಲಭವಾಗುತ್ತೆ. ಯಾವ ಅಡ್ಡಿಯೇ ಬರಲಿ, ಯಾವ ಶಕ್ತಿಯೇ ಎದುರಾಗಲಿ, ನಾನು ಸೋಲಲಾರೆ. ಏಕೆಂದರೆ ನಾನು ಸತ್ತು ಬದುಕಿದ್ದು ನಾಗಮಣಿಗಾಗಿ. ನನ್ನ ಉಸಿರ ತಿಂತಿ ಬಿಸಿಯಾಗಿರುವುದು ನಾಗಮಣಿಗಾಗಿ. ಹಾಗಿದ್ದ ಮೇಲೆ ನಾಗಮಣಿ ನನ್ನ ಕೈ ಸೇರಲೇಬೇಕು. ಓಹೋ ಗುರುಗಳೇ, ನಾಗಮಣಿ ನಿಮ್ದು ಮಾತ್ರ ಅಲ್ಲ, ನನ್ಗೂ ಸೇರಿದ್ದು. ಮಾತಿನ ಬರದಲ್ಲಿ ಹಾಗೆ ಹೇಳಿದೆ ಅಷ್ಟೇ. ಅದು ಬರೀ ಮಾತಲ್ಲ, ನಿನ್ನ ಉದ್ದೇಶನೇ ಅದು ನನಗೆ ಗೊತ್ತು. ತ್ರ್ಯಂಬಕ, ನಿನ್ನ ಮನಸ್ಸಲ್ಲಿ ಓಡೋ ಯೋಚನೆ ನಂಗೆ ಅರ್ಥ ಆಗ್ತಾ ಇದೆ. ನಾಗಮಣಿ ಸಿಗೋವರೆಗೂ ಮಾತ್ರ ನಿನ್ನ ಅಗತ್ಯ. ಹೌದು, ಅಷ್ಟವರೆಗೆ ಮಾತ್ರ ನಿನ್ನ ಅಗತ್ಯ ಇದೆ ನನಗೆ. ಪೂಜೆ ಮುಗಿದು ನಾಗಮಣಿ ನನಗೆ ಕೈ ಸೇರ್ಬೇಕು. ನಿನ್ನ ಸಾವು ಮಡ್ಚಿ ನಾನು ಪಾಪಿ ಅಲ್ವಾ, ಮೋಸಗಾರ ಅಲ್ವಾ? ನಾನು ಹೇಳೋದೆಲ್ಲ ಕೆಟ್ಟ ವಿಷಯನೇ ಅಲ್ವಾ? ಗೋವಿಂದ, ಕರೆಕ್ಟ್ ಆಗಿ ಹೇಳ್ತಾ ಇದೀಯಾ. ಇನ್ ನಾನ್ ಹೇಳೋದು ಏನಿದೆ? ನೀವ್ ಹೆಂಗ್ ಅನ್ಕೋತಿರೋ ಹಂಗೆ. ಆದ್ರೆ ನನ್ನನ್ನು ಹಸ್ತದಿಂದ ಅರ್ಥ ಮಾಡ್ಕೊಂಡವ್ರಿಗೆ ನಾನು ಎಷ್ಟು ಒಳ್ಳೆಯವನು, ಎಂತ ಗೋಲ್ಡ್ ಅಂತ ಗೊತ್ತಾಗಿದೆ. ನಿಮಗೆ ನಾನು ಹೇಳೋ ಮಾತು ಅರ್ಥ ಆಗದಿರು. ಆದ್ರೆ ಈಗ ನಿಮ್ಮನ್ನ ಕರ್ಕೊಂಡು ಹೋಗಿ ಒಂದು ತೀರ್ತು, ಆಗ ನಾನು ಹೇಳೋದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಗೋವಿಂದ, ಏನ್ ವಿಷಯ ಅಂತ ಕರೆಕ್ಟ್ ಆಗಿ ಹೇಳು. ಬಾರಕ್ಕ, ನೋಡು, ನಿನಗೆ ಅಲ್ಲೇ ಗೊತ್ತಾಗುತ್ತೆ. ಗೋವಿಂದ, ವಿಷಯ ಕರೆಕ್ಟ್ ಆಗಿ ಹೇಳು. ಹೇಳೋದೇನ್ ಬಂತು, ತೋರಿಸ್ತೀನಲ್ಲ, ಆಗಲೇ ನಿಮ್ಗೆ ಗೊತ್ತಾಗುತ್ತೆ. ಬಾ ಎದ್ದು, ನೀ ಬಾ, ನೀವು ಬನ್ನಿ. ನಡಿಯಮ್ಮ, ಬನ್ನಿ, ನೋಡೇ ಬಿಡೋಣ. ನೋಡಿದ್ರ, ಇಬ್ರು ಇದ್ರ. ನೀನು ಹೋಗೋಲ್ಲ. ನೋಡಿದ್ಯಾ, ಇಬ್ರು ಇದ್ದಾರ. ನಾನು ಹೇಳಿದೆ, ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲ ಅಷ್ಟೇ. ನಾವು ನೋಡಿದ್ವಿ, ಈಗ ನೀನ್ ನೋಡ್ಕೊ.
ನಾನು ನೋಡಿದ್ನಲ್ಲ. ಇನ್ನೊಂದ್ಸಲ ನೋಡು. ಆಯ್ತು. ಇನ್ನೊಂದ್ಸತಿ ಹೆಣ್ಮಕ್ಳು ರೂಮ್ ಹತ್ರ ಬಂದ್ರೆ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ಸುಷಾ, ಈ ಗೆಟಪ್ ಸೆಟಪ್ ಎಲ್ಲ ನೋಡಿದ್ಮೇಲೂ ಕೂಡ ಈ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಸರಿ, ಈಗ ವಿಷಯಕ್ಕೆ ಬರೋಣ. ತ್ರಿಶೂಲ್ ದೇಹನ ಹೊಚ್ಚಿಟ್ಟಿರೋ ಇಚ್ಛಾಧಾರಿ ನಾಗ ನೀನೇ ಅಲ್ವಾ? ಅಲ್ಲ ಅಂತ ಹೇಳಿದ್ರು ಹೌದು ಅನ್ನೋ ಸತ್ಯ ನಮಗ್ ತಿಳಿದಿದೆ ಮಾಯಾಂಗಿಣಿ. ಬಚ್ಚಿಟ್ಟಿರೋ ದೇಹನ ನಮಗ್ ಒಪ್ಸಿ ಇನ್ನ ಪ್ರಾಣ ಉಳಿಸ್ಕೊ. ಓ, ನಾಗಮಣಿ ಪಡೆಯೋ ಪೂಜೆಗೆ ನಿಮ್ಗೆ ತ್ರಿಶೂಲ್ ಬೇಕು. ಅವನನ್ನ ನಾನು ಕೊಟ್ಟಿಲ್ಲ ಅಂದ್ರೆ ನನ್ನ ಸಾಯಿಸ್ಬಿಡ್ತೀರಾ? ಅದರಲ್ಲಿ ಅನುಮಾನನೇ ಬೇಡ. ನೀವ್ ನನ್ನನ್ನ ಕೊಲ್ಲೋಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ತ್ರಿಶೂಲ್ ಎಲ್ಲಿದ್ದಾನೆ ಅಂತ ನನಗ್ ಮಾತ್ರ ಗೊತ್ತಿರೋದು. ನಾನಿಲ್ಲ ಅಂದ್ರೆ ನಿಮಗ ಅವನ್ ಸಿಗಲ್ಲ. ಹಾಗೆ ನಾಗಮಣಿನೂ ದೊರಕಲ್ಲ. ಹೌದಾ? ಹಾಗಿದ್ರೆ ನಾನು ಈಗಲೇ ಮನೆಗೆ ಹೋಗಿ ನೀನು ಇಚ್ಛಾಧಾರಿ ನಾಗಿಣಿ ಅನ್ನೋದನ್ನ ಹೇಳ್ತೀನಿ. ಎಲ್ರು ಸೇರಿ ನಿನ್ನ ಹೊರಗಾಕ್ತಾರೆ. ಇದೆಲ್ಲ ಬೇಕಾ? ಹೌದಾ? ಸರಿ, ಹಾಗಾದ್ರೆ ನಾನ್ ಮನೆಯವ್ರ ಹತ್ರ ನೀವು ನಕಲಿ ದಿಗ್ವಿಜಯ ಅಂತ ಹೇಳ್ತೀನಿ. ಅವಾಗ ನಿಮ್ಮನ್ನು ಸೇರ್ಕೊಂಡು ಆಚೆ ಹಾಕ್ತಾರೆ. ನೀನು ಒಬ್ಬ ಕಾಡ್ಗಳ ಶತಶೃಂಗ ಅಂತ ನಾನು ಮನೆಗೆ ಹೋಗಿ ಹೇಳಿದ್ರೆ ಓ, ಬುದ್ಧಿವಂತ, ಎಲ್ಲ ತಿಳ್ಕೊಂಡೇ ಬಂದಿದ್ಯಾ. ನೋಡು, ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ತೊಂದ್ರೆ ಜಾಸ್ತಿ. ನಮ್ಗೆ ನಾಗಮಣಿ ಬೇಕು. ಅದಕ್ಕಾಗಿ ನಾಗ ಪೌರ್ಣಿಮೆ ದಿನ ತ್ರಿಶೂಲ್ ದೇಹ ಬೇಕು. ನಿನಗೇನ್ ಬೇಕು ಹೇಳು? ಯಾವ ಕಾರಣಕ್ಕೆ ತ್ರಿಶೂಲಿನ ಸುಪರ್ದ್ನಲ್ಲಿದ್ದಾನೆ ಅದನ್ನ ಹೇಳು. ನನಗ್ ಬೇಕಾಗಿರೋದು ನನ್ನ ಆದಿಶೇಷ, ನಿಮಗ್ ಬೇಕಾಗಿರೋದು ನಿಮ್ಮ ನಾಗಮಣಿ. ಆದಿಶೇಷನ ಆತ್ಮ ಹೊರಗ್ ಬರೋ ಹಾಗೆ ಮಾಡಿ ಅದು ತ್ರಿಶೂಲ್ ದೇಹ ಸೇರೋ ಹಾಗೆ ಮಾಡೋ ವಿದ್ಯೆ ನನಗ್ ಬರಲ್ಲ. ಅದು ನಿಮ್ಮಿಂದ ಸಾಧ್ಯ ಆದ್ರೆ ತ್ರಿಶೂಲ್ ದೇಹ ನಿಮ್ಮನ್ನ ಸೇರೋ ಹಾಗೆ ಮಾಡ್ತೀನಿ. ಮಾಯಾ, ದಯವಿಟ್ಟು ನನ್ ಮಾತು ಕೇಳಿ. ನೀವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಅಭಯ್ ಅಲ್ಲ. ಇನ್ಯಾರೇ? ನಿನ್ ಗಂಡನ? ತ್ರಿಶೂಲ್ ಬರಲ್ಲ ಅಂತ ಇವನ್ ಜೊತೆ ಸೇರ್ಕೊಂಡಿದ್ಯಾ? ಎಷ್ಟೇ ಧೈರ್ಯ ನಿನಗೆ? ನಿನ್ನ ಗಂಡನ ಮನೆಯಲ್ಲೇ ಇಟ್ಕೊಂಡು ಇನ್ನೊಬ್ಬನ ಜೊತೆ? ಅಸಹ್ಯ ಆಗಲ್ವಾ ನಿನಗೆ? ಇವ್ರ ಜೊತೆ ಇನ್ನೂ ಮಾತು ಯಾಕೆ? ಫಸ್ಟ್ ಹೊಡೆದು ಆಚೆ ಹಾಕ್ಬೇಕು ಅಷ್ಟೇ. ಅಲ್ಲ, ಕಣ್ಣಾರೆ ಕಣ್ಣ ಮೇಲೂ ನಿಮ್ಗೆ ಈ ವಿಚಾರಣೆ ಬೇಕಾ? ಅಲ್ಲಮ್ಮ ಶಿವಾನಿ,
ನನ್ನ ಮಗ ನಿನ್ಗೆ ಏನ್ ಮೋಸ ಮಾಡಿದ? ಅವನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಅವನಿಗೆ ನೀನ್ ಮೋಸ ಮಾಡಿ ಇವನ್ ಜೊತೆ ಬದುಕಬೇಕಾಗಿತ್ತ? ಅಂದ್ರೆ ನೀವಿಬ್ರು ಆಡ್ತಾ ಇದ್ದಿದ್ದು ಇಷ್ಟು ದಿವಸ ನಾಟಕನಾ? ನಮ್ ಶಿವಾನಿ ಈ ತರ ಕೆಲಸ ಮಾಡೋದಕ್ ಸಾಧ್ಯನಾ? ನೋಡಿ, ನಾನ್ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಏನು ಹೇಳ್ಬೇಕಾಗಿಲ್ವೇ? ನಿನಗಿಷ್ಟೊತ್ತು ಈ ಮನೇಲಿ ಮಾತಾಡಕ್ ಬಿಟ್ಟಿದ್ದೆ ಹೆಚ್ಚು. ನನ್ನ ಮಗ ಮನೆಗ್ ಬರ್ಲಿ, ನಿಮ್ಮಿಬ್ಬರ ವಿಷಯ ಹೇಳ್ತೀನಿ. ನೀನು ಕೆಟ್ಟವಳು ಅಂತ ಗೊತ್ತಾಗೆ ನನ್ ಮಗ ಮನೆ ಬಿಟ್ಟು ಹೋಗಿರ್ಬೇಕು. ನಿನ್ ವಿಷಯ ಅವನಿಗೇನೋ ಗೊತ್ತಾಗಿರ್ಬೇಕು. ಅದಕ್ಕೆ ನನ್ನ ಮಗ ಸಂಕಟ ತಡೆಯಕ್ಕಾಗದೆ ಮನೆ ಬಿಟ್ಟು ಹೋಗಿದ್ದಾನೆ. ಇನ್ನೂ ಮನೆಗೆ ಬರ್ತಾ ಇಲ್ಲ. ನೀನ್ ಮನೆ ಬಿಟ್ಟು ಹೋದ್ರೆ ಖಂಡಿತ ನನ್ನ ಮಗ ಮನೆಗೆ ಮತ್ತೆ ಬರ್ತಾನೆ. ನೋಡಕ್ ಒಳ್ಳೆ ಒಂಥರ ಇದೆಯಾ? ಕಳ್ಳಂತರ ಚಿನ್ನದ ಬಟ್ಲ ಮೇಲೆ ಕಣ್ಣು ಹಾಕ್ತೀಯ. ದಿಗ್ವಿಜಯ, ಏನ ಅವ್ರಿಬ್ರ ಜೊತೆ ಮಾತಾಡ್ತಾ ನಿಂತಿದೀಯಾ? ಮೊದ್ಲವ್ರನ್ನ ಆಚೆ ದಬ್ಬು. ನನ್ ಕಣ್ಣಿಂದ ಅವ್ರಿಬ್ರು ನೋಡಕ್ ಆಗ್ತಾ ಇಲ್ಲ. ಇವಳೆಲ್ಲೂ ಹೋಗೋದ್ ಬೇಡ, ಇವಳು ಇಲ್ಲೇ ಇರಿ. ಪದೇ ಪದೇ ಹೀಗೆ ಎಲ್ಲಾ ವಿಷಯದಲ್ಲಿ ತಲೆ ಹಾಕ್ತಿಯಲ್ಲ, ನಿನಗೇನು ಅರ್ಥ ಆಗೋದಿಲ್ವಾ ಅಥವಾ ಬುದ್ಧಿನೇ ಇಲ್ವಾ? ನಿನಗಿದೆಯಾ? ತ್ರಿಶೂಲು ರೀನಾ ಕಾಣೆ ಆಗಿರೋದಕ್ಕೂ ಇಲ್ಲಿ ನಡೀತಾ ಇರೋದಕ್ಕೂ ಏನೋ ಲಿಂಕ್ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ತ್ರಿಶೂಲ್ಗೆ ಇವರೇ ಏನೋ ತೊಂದರೆ ಮಾಡಿರ್ತಾರೆ. ಇವ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ತ್ರಿಶೂಲ್ ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದೇ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಾನು ಸೀನಿಯರ್ ಪೊಲೀಸ್ ಆಫೀಸರ್ಗೆ ಫೋನ್ ಮಾಡ್ತೀನಿ. ಅವ್ರು ಬಂದು ಎಲ್ಲ ವಿಚಾರಣೆ ಮಾಡ್ತಾರೆ. ಅಲ್ಲಿವರೆಗೂ ಯಾರು ಮೂಗು ತೋರ್ಸೋದು ಬೇಕಾಗಿಲ್ಲ. ಏನಾಗ್ತಾ ಇದೆ? ಮನೆಯಲ್ಲಿ ಬಂದಿರೋ ನಾಗಿಣಿ ತನ್ನ ಹೋದ ಜನ್ಮದ ಸಂಗಾತಿ ಅಭಯನ ತಪ್ಪಿಕೊಂಡಿದ್ದು ಮನೆಯವ್ರಿಗೆ ವಿಶೇಷ ಅನ್ಸಿರ್ಬೋದು ಅಥವಾ ಅಸಹ್ಯ ಅನ್ಸಿರ್ಬೋದು. ಆದ್ರೆ ಅವಳು ಹುಡುಕೊಂಡು ಬಂದಿರೋದೇ ಆದಿಶೇಷ ಅಂತ ಗೊತ್ತಿರೋ ನನಗೆ ಅದು ಆಘಾತ ಆಗ್ಲಿಲ್ಲ. ಬದ್ಲಿಗೆ ಹೇಗಾದ್ರೂ ಮಾಡಿ ಅವಳ ಕೈಯಿಂದ ನನ್ನ ಮಗ ತ್ರಿಶೂಲ್ನ ಬಚಾವ್ ಮಾಡ್ಬೋದಲ್ಲನೋ ಸಂತೋಷನೇ ಜಾಸ್ತಿ ಇದೆ. ಅಷ್ಟು ಕೆಟ್ಟೋಳ? ಹೋಗಿ ಹೋಗಿ ಕಂಡೋಳ ಜೊತೆ ಸಂತೋಷವಾಗಿದ್ದಾಳ. ಇವಳನ್ನ ನಾನು ಏನೋ ಅನ್ಕೊಂಡ್ಬಿಟ್ಟಿದೆ. ನಿಮ್ ಮನೇಲಿ ಏನೋ ನಡೀತಾ ಇದೆ. ಏನಿವೆಲ್ಲ ದರಿದ್ರ? ಇಲ್ಲಿ ಏನ್ ನಡೀತಾ ಇದೆ ಅಂತ ಸಂಪೂರ್ಣವಾಗಿ ನಿನಗೆ ಅರ್ಥ ಆಗಿದೆ ಅಲ್ಲ? ನಮ್ಮ ಒಪ್ಪಂದದ ಪ್ರಕಾರ ನಾಳೆನೆ ನಾಗಪೌರ್ಣಮಿ. ನಮ್ಮ ಕಡೆಯಿಂದ ಎಲ್ಲ ಸಿದ್ಧತೆನೂ ಆಗಿದೆ. ಹೌದು, ನನ್ನ ದಾರಿಗೆ ಅಡ್ಡ ಆಗಿರೋಳು ಶಿವಾನಿ. ಮೊದಲು ಅವಳನ್ನ ಮುಗಿಸ್ಬೇಕು. ಆಮೇಲೆ ಆ ಮಾಯಾ ಜೊತೆ ಸೇರ್ಕೊಂಡು ಅವನು ಏನ್ ಪ್ಲಾನ್ ಮಾಡಿದಾನೆ ಅಂತ ತಿಳ್ಕೊಂಡು ಕೊನೆಗೆ ಅವ್ರನ್ನೂ ಮುಗಿಸ್ಬೇಕು. ಹೌದು, ನನ್ನ ದಾರಿಗೆ ಅಡ್ಡ ಆಗಿರೋಳು ಶಿವಾನಿ. ಮೊದಲು ಅವಳು ಕಥೆನ ಮುಗಿಸ್ಬೇಕು.
ನಾನು ಬಂದಿದ್ದು ನಾಗಮಣಿಗೋಸ್ಕರ. ಅದು ನನಗೆ ಬೇಕು ಅಷ್ಟೇ. ಅದಕ್ಕೆ ಅಡ್ಡ ಬರೋರು ನನ್ನ ಮನೆಯವರೇ ಆಗಿದ್ರು ನಾನು ಹಿಂಜರಿಯೋನಲ್ಲ. ಯಜಮಾನರು ನೋಡಿದ್ರೆ ಅಲ್ಲಿ ತ್ರಿಶೂಲ್ ವಿಚಾರ ಮಾತಾಡ್ತಾ ಇದ್ದಾರೆ, ಇವನ್ ನೋಡಿದ್ರೆ ಇಲ್ಲಿ ಶಿವಾನಿನ ಸಾಯಿಸ್ಬೇಕು ಅಂತಿದ್ದಾನೆ. ಅಂದ್ರೆ ಇವನ್ ಯಾರೋ ಬೇರೆನೆ. ಇವನಿಂದ ಈ ಮನೆಗೆ ತೊಂದರೆ ಇದೆ, ಶಿವಾನಿಗೆ ತೊಂದರೆ ಇದೆ. ಶಿವಾನಿ ನನ್ ಸೊಸೆ, ನನ್ನ ಮಗನ ಹೆಂಡತಿ. ಈಗೇನೋ ಅವಳ ಅಭಯ್ ಜೊತೆ ಕಾಣಿಸ್ಕೊಂಡ್ಲು ಅಂತ ಮನೆಯವರೆಲ್ಲ ಏನೇನೋ ಹೇಳ್ತಾ ಇದ್ದಾರೆ. ಆದ್ರೆ ಅದೆಲ್ಲ ನಿಜ ಅಲ್ಲ, ಎಲ್ಲ ಇವನ್ ಕುಮ್ಮತ್ತು, ಮಸವತ್ತು. ಹೇಳು ತ್ರಿಶೂಲ್, ನಿನಗೆಲ್ಲ ನೆನಪಾಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ನೀನು ತ್ರಿಶೂಲ್, ನೀನು ಆದಿಶೇಷ, ನಾನು ಶಿವಾನಿ ಅಂತ ನಿನಗೆ ಅರ್ಥ ಆಗ್ಬೇಕು ಅಂದ್ರೆ ನಾನ್ ಮತ್ತೇನ್ ಮಾಡ್ಬೇಕು ಅಂತ ಹೇಳು. ಹಾ, ನೀನು ತ್ರಿಶೂಲ್ ರೂಪದಲ್ಲಿದ್ದಾಗ ನನ್ ಮೇಲೆ ಯಾವಾಗ ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ ಗೊತ್ತಾ? ನಾನು ನಾಗಿಣಿ ಅನ್ನೋ ಸತ್ಯನೇನು ಗೊತ್ತಾದಾಗ. ಆಗ ನೀ ನನ್ ಮೇಲೆ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ನನ್ನ ಬಿಟ್ಟು ಹೋಗು ಅಂತೆಲ್ಲ ಹೇಳಿದ್ದೆ. ಈಗ ನಾನು ನಿನ್ ಮುಂದೆ ಹಾವಾದ್ರೆ ಆ ನೆನಪುಗಳೆಲ್ಲ ನಿನಗೆ ಮತ್ತೆ ಬರ್ಬೋದು. ನೀನೇ ಆದಿಶೇಷ, ನೀನೇ ತ್ರಿಶೂಲ್, ನಾನೇ ಶಿವಾನಿ ಅನ್ನೋದು ನಿನಗೆ ಅರ್ಥ ಆಗ್ಬೋದು. ಆ ಪ್ರಯತ್ನನೂ ಮಾಡೇ ಬಿಡ್ತೀನಿ. ಹಾವು. ಭಯ ಬೇಡ ತ್ರಿಶೂಲ್. ನೀನ್ ಆಗ್ಲೂ ನನ್ ಹಾವಾಗೋದನ್ನ ನೋಡಿ ಹೀಗೆ ಹೆದರ್ಕೊಂಡಿದ್ದೆ. ಹೌದು ನಂದೀಶ, ನಾನೇ ಈ ಮನೆ ಯಜಮಾನ. ನಿನ್ನ ಯಜಮಾನ ದಿಗ್ವಿಜಯ. ಏನೋ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಯಜಮಾನರು ಅಂತ ಸುಳ್ಳು ಹೇಳ್ತಾ ಇದ್ಯಾ? ಹೋ ನಂದೀಶ, ನಿನಗೂ ನನಗೂ ಮಾತ್ರನೇ ತಿಳಿದಿರೋ ಒಂದಷ್ಟು ರಹಸ್ಯ ವಿಷಯಗಳನ್ನ ಹೇಳ. ಚಿಕ್ಕ ವಯಸ್ಸಿನಲ್ಲಿ ನಾವಿಬ್ರು ಈಜಾಡಕ್ ಹೋಗಿದ್ದಾಗ ಒಬ್ಬ ಹುಡುಗನ ಜೊತೆ ಜಗಳ ಆಯ್ತು. ಅವನ ಹೆಸರು ಹುಲಿಯ ಅಂತ. ನೀನು ಅವನನ್ನ ನೀರಿಗೆ ತಳ್ಳಿಬಿಟ್ಟೆ. ಅವನು ಸತ್ ಹೋದ ಕೂಡ. ನೆನಪಿದೆಯಾ? ಆ ವಿಚಾರ ಗೊತ್ತಿದ್ದು ನನಗೆ ನಿನಗೆ ಮಾತ್ರ. ಮತ್ತೊಂದ್ಸಲ ನಾನು ಕಾಲೇಜ್ಗೆ ಹೋಗ್ತಿರುವಾಗ ನೀನು ನನ್ನನ್ನು ಮೀಟ್ ಮಾಡೋದಕ್ಕಂತ ಬಂದಿದ್ದೆ. ನಿನ್ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಜೀಪ್ನ ನಾನ್ ಡ್ರೈವ್ ಮಾಡ್ತಾ ಇದ್ದೆ. ಕೋಟೆ ರೋಡಲ್ಲಿ ಹೋಗ್ತಾ ಇರುವಾಗ 4 ಜನರ ಮೇಲೆ ಜೀಪ್ ಹತ್ತಿ ಆ 4 ಜನ ಸ್ಪಾಟ್ ಅಲ್ಲೇ ಔಟ್ ಆದ್ರು. ಕಣ್ಣಾರೆ ಕಂಡು ನೀನು ಆ ವಿಷಯನ ಯಾರಿಗೂ ಹೇಳಿರ್ಲಿಲ್ಲ. ಈ ವಿಷಯ ಗೊತ್ತಿರೋದು ನನಗೆ ಮತ್ತೆ ನಿನಗೆ ಮಾತ್ರ. ಈ ವಿಷಯನ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಂದಾಗ ಈಗಲಾದ್ರೂ ನಿನಗೆ ಅನ್ನಿಸ್ಬೇಕು ಅಲ್ವಾ
ನಾನು ಧನಂಜಯ ಅಲ್ಲ ದಿಗ್ವಿಜಯ ಅಂತೇಳಿ. ಇನ್ನೂ ನಿನಗೆ ನಂಬಿಕೆ ಬರಲಿಲ್ವಾ? ಓಕೆ, ಈಗ ಈಗ ನೆನಪಾಗ್ತಾ ಇದೆಯಾ? ಏನ್ ಹೇಳಿದ್ರೆ ನೀವ್ ಯಜಮಾನ್ರ? ಹಾಗಾದ್ರೆ ಮನೇಲಿರೋದು ಅಂದ್ರೆ ನೀವು ಈ ರೂಪಕ್ಕೆ ಬಂದಿದ್ದಾದ್ರೂ ಯಾಕೆ? ಮನೇಲಿರೋದು ಯಾರು? ಮನೆಯಲ್ಲಿರೋನು ಶತಶೃಂಗ. ಅವನೊಬ್ಬ ಕಾಡ್ಗಳ್ಳ. ನಾಗಮಣಿನ ಪಡೆಯೋದಕ್ಕೋಸ್ಕರ ನನ್ನ ರೂಪದಲ್ಲಿ ಬಂದಿದ್ದಾನೆ ಅಷ್ಟೇ. ಹಾಗಾದ್ರೆ ಈ ರೂಪ? ನಾನು ಈ ರೂಪಕ್ಕೆ ಬರೋದಕ್ಕೆ ಕಾರಣ ಶಿವಾನಿ. ಶಿವಾನಿನ? ಅವಳು ನಿಮ್ಗೇನ್ ತೊಂದರೆ ಮಾಡಿದ್ರು ಯಜಮಾನ್ರೆ? ಸತ್ಯ ಗೊತ್ತಿಲ್ಲ ನಂದೀಶ ನಿನಗೆ. ಶಿವಾನಿ ಮನುಷ್ಯಳಲ್ಲ, ಅವಳು ಯೋಚನೆ ಮಾಡೋ ಆದಿಶೇಷ. ಮನ್ಸಲ್ಲಿ ಸೇಡಿನ ಕಿಡಿ ಇಲ್ವಾ ನಿನಗೆ? ಹೋದ ಜನ್ಮದಲ್ಲಿ ನಿನ್ನ ಕೊಂದೋರ್ ಮೇಲೆ ಸೇಡ್ ತೀರ್ಸ್ಕೊ ಅಂತ ಹೇಳಿದ್ದು ನೀನೇ ತಾನೆ. ಹೋದ ಜನ್ಮದಲ್ಲಿ ನಿನ್ನ ಕೊಂದೋರ್ನ ನಾವು ಸಂಹಾರ ಮಾಡ್ಲೇಬೇಕಲ್ವಾ? ಯಾವ ಶಕ್ತಿ ಬೇಕಾದ್ರೂ ಬರ್ಲಿ ಆದಿಶೇಷ, ನಮ್ಮಿಬ್ರ ಶಕ್ತಿ ಒಂದಾದ್ರೆ ನಾವು ಯಾರನ್ನ ಬೇಕಾದ್ರೂ ಎದುರಿಸಬಹುದು. ಯಾವುದೋ ಕ್ಷುದ್ರ ಶಕ್ತಿ ನಿನ್ನ ಮನಸ್ಸನ್ನ ಹಾಳು ಮಾಡಿದೆ. ಮೊದಲು ಅದನ್ನ ನಾಶ ಮಾಡಬೇಕು. ನಮ್ಮ ನೆನಪುಗಳು, ನಮ್ಮ ಪ್ರೀತಿ, ನಮ್ಮ ಸೇಡು, ನಮ್ಮ ಜವಾಬ್ದಾರಿ, ಇದ್ಯಾವುದು ನೆನಪಿಲ್ವಾ ನಿಮ್ಗೆ? ನಿನ್ನ ಮನಸ್ಸನ್ನ ಕೆಡಿಸಿರೋ ಶಕ್ತಿನ ಸೋಲಿಸ್ಬೇಕು. ಆದಿಶೇಷ, ನೀನು ಮನೆಯವ್ರ ಪಾಲಿಗೆ ಅಭಯ್. ನಿನ್ಗೆ ಮನೇಲಾದ ಅವಮಾನ, ನೋವು ಯಾವುದು ನೆನಪಿಲ್ವಾ? ಮನೇಲೆಲ್ಲರೂ ನಿನಗೆ ಅಷ್ಟು ಹೊಡೆದ್ರು, ಬೈದ್ರು, ಅವಮಾನ ಮಾಡಿದ್ರು, ಆದ್ರೂ ನಿನಗೆ ನೀನ್ ಯಾರು ಅನ್ನೋದು ನೆನಪಾಗ್ಲಿಲ್ವಾ? ನೀನು ನಾನು ಅಭಯ್ ಅಲ್ಲ, ನನ್ ತ್ರಿಶೂಲ್ ಅಂತ ಹೇಳಿದ್ರೆ ಸಾಕಾಗ್ತಿತ್ತು. ಆದಿಶೇಷ, ನೀನು ಮಹಾಬಲ, ಮಹಾಶಕ್ತಿವಂತ ಅಂತ ನಿನಗೆ ಯಾವ ನೆನಪುಗಳು ಬರ್ತಿಲ್ಲ ಅಂದ್ರೆ ನನಗೆ ಅರ್ಥನೇ ಆಗ್ತಿಲ್ಲ. ಮನುಷ್ಯನ್ ಎಲ್ಲಾ ಕಷ್ಟಗಳನ್ನು ದೂರ ಮಾಡೋ ಶಕ್ತಿ ಯಾವುದು ಅಂತ ನಿಮಗ್ ಗೊತ್ತಾ? ಅದೇ ನಾಗಶಕ್ತಿ. ನಾಗ ಅಂದ್ರೆ ದೇವ್ರು. ಆ ದೇವ್ರನ್ನ ಯಾರಾದ್ರೂ ಸಾಯ್ತಾರೇನ್ರಿ?
ಏನ್ ಹೇಳ್ತಾ ಇದೀಯ ನೀನು? ನೀವು ಮಾಡಿರೋದನ್ನೇ ನಾನು ಹೇಳ್ತಾ ಇರೋದು. ಕೇಳಿಸ್ಕೊಂಡೆ ಕಣ್ರಿ, ನಾನು ಎಲ್ಲ ಕೇಳಿಸ್ಕೊಂಡೆ. ನನ್ಗೆಲ್ಲ ಸತ್ಯ ಗೊತ್ತಾಯ್ತು. ಜೈ ಭೋಲೆನಾಥ. ಇಷ್ಟು ಸಂವತ್ಸರಗಳಿಂದ ಜಾತಕ ಪಕ್ಷಿಯ ಹಾಗೆ ಕಾಯುತ್ತ ಕುಳಿತಿದ್ದಂತಹ ಸಮಯ ಬಂದೇ ಬಿಟ್ಟಿತು. ಈಗ ಆಗಿರುವ ಸತ್ಯ ದರ್ಶನ. 2 ಲೋಕದ ಕಾಲ ಗರ್ಭದೊಳಗೆ ಅವಿತು ಕುಳಿತಿದ್ದಂತಹ ಗುಟ್ಟನ್ನ ರಟ್ಟು ಮಾಡಲಿದೆ ಮಹಾದೇವ. ಈ ಅಗ್ನಿ ಪರೀಕ್ಷೆ ತರವೇ ಸನ್ಮಾರ್ಗಿಗಳ ರಕ್ಷಕನಿಗೆ, ದುರ್ಮಾರ್ಗಿಗಳ ಭಕ್ಷಕನಿಗೆ, ಪ್ರತಿಕ್ಷಣ ಪ್ರತಿದಿನ ಪ್ರತಿಯುಗ ನೀತಿ ಪ್ರವರ್ತಕನಿಗೆ, ಸಕಲ ಕಾಲ ಸಮದರ್ಶಿ ಶಿಕ್ಷಕನಿಗೆ, ನಿರ್ಮೋಹಿ, ನಿರಾಗ, ನಿರ್ವಿಕಾರ, ನಿರ್ವಿಚಾರ, ನಿರೀಕ್ಷಾಹತ ದೇವ. ಕೆಟ್ಟತನಕ್ಕೆ ಅಂತ್ಯ ಕೊಡೋರು, ಒಳ್ಳೆತನಕ್ಕೆ ಮುಕ್ತಿ ಕೊಡೋರು. ಜೈ ಭೋಲೆನಾಥ. ಈ ಮನೆಗೆ ಯಜಮಾನ್ರು ಅಂತ ಬಂದಿದಾರಲ್ಲ, ಅವ್ರು ನಿಜವಾದ ಯಜಮಾನ್ರು ಅಲ್ಲ. ಯಜಮಾನ್ರು ತಮ್ಮನ ರೂಪದಲ್ಲಿ ಬಂದಿದಾರಲ್ಲ, ಅವರೇ ನಿಜವಾದ ಯಜಮಾನ್ರು. ಯಾಕಮ್ಮ ನನಗೆ ಯಾಕೆ ಕೈ ಮುಗಿತಾ ಇದ್ದೀರಾ? ಓ, ನಮ್ಮ ಮನೆಗೆ ಯಾಕೆ ಬಂದಿದ್ಯಾ? ಇನ್ಮೇಲಿಂದ ಯಾವ್ದೇ ಕಾರಣಕ್ಕೂ ಮನೆಗೆ ಬರ್ಬೇಡ ಅಂತ ಕೈ ಮುಗಿತಾ ಇದ್ದೀರಾ? ಅಯ್ಯೋ, ಆ ತರ ಎಲ್ಲ ಇಲ್ಲ ತಾಯಿ. ನಿಮ್ ಮಾತಲ್ಲಿರೋ ವ್ಯಂಗ್ಯ ನನಗೆ ಅರ್ಥ ಆಗ್ತಿದೆ. ನಿಮ್ಗೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಇವ್ರಿಗೆಲ್ಲ ನೆನಪಾಗ್ಬೇಕು. ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಬೇರೆ ಯಾವ ತಪ್ಪು ಮಾಡ್ತಿಲ್ಲ. ಅಯ್ಯೋ, ನೀನ್ ತಪ್ಪು ಮಾಡ್ತಿಲ್ಲ ತಾಯಿ, ಅದ್ ನನಗ್ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ದಯವಿಟ್ಟು ನನ್ ಜೊತೆಲಿ ಬರ್ತೀಯಾ? ಎಲ್ಲಿಗಮ್ಮ? ನಾನೇ ನಿನ್ನ ತಾಯಿ ಅಂತ ಕರಿತಾ ಇರುವಾಗ ನೀನ್ ಯಾಕಮ್ಮ ನನ್ನ ಅಮ್ಮ ಅಂತ ಕರಿತಾ ಇದ್ಯಾ? ದಯವಿಟ್ಟು ನನ್ ಜೊತೆ ಬರ್ತೀಯಾ? ಕೈಯೆಲ್ಲ ಮುಗಿಬೇಡಿ. ಆಗ್ಲೇ ಹೇಳ್ದೆ ತಾನೆ, ನಾನು ಅಷ್ಟು ದೊಡ್ಡೋಳಲ್ಲ. ಎಲ್ಲಿಗೆ ಬರ್ಬೇಕು? ನಡೀರಿ. ತಪ್ಪು ನೀನ್ ಮಾಡಿಲ್ಲ ತಾಯಿ, ತಪ್ಪು ನಾವು ಮಾಡಿದೀವಿ. ಎಲ್ಲರೂ ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡು ತಾಯಿ. ಕೆಲವರು ಗೊತ್ತಿದ್ದು ತಪ್ಪು ಮಾಡಿದ್ದಾರೆ, ಇನ್ನು ಕೆಲವರು ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ. ತಪ್ಪು ಮಾಡಿರೋರು ಯಾರು ದೊಡ್ಡವ್ರಾಗಲ್ಲ ತಾಯಿ. ಆ ತಪ್ಪನ್ನ ಕ್ಷಮಿಸೋ ಗುಣ ಇರೋರು ಯಾವತ್ತಿಗೂ ದೊಡ್ಡವರು. ನೀನು ಆ ಸ್ಥಾನದಲ್ಲಿದ್ಯಾ ತಾಯಿ. ಅಮ್ಮ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಎಲ್ರ ತರ ನೀವು ಕೂಡ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ ಮಾತಾಡ್ತಾ ಇದ್ದೀರಾ? ಅಯ್ಯೋ, ಖಂಡಿತ ಇಲ್ಲ ತಾಯಿ. ನೀನ್ ತಪ್ಪು ಮಾಡಿದ್ರೆ ಅದ್ರಿಂದ ಯಾವ್ದಾದ್ರು ಬಲವಾದ ಕಾರಣ ಇರುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ತಾಯಿ. ಏನ್ ಮಾಡ್ತಾ ಇದ್ದೀರಾ ನೀವು? ನನ್ ಗಂಡನ್ಗೆ ಮಡಲ್ ಕೊಟ್ಟ ದೇವತೆ ನೀವು. ನನ್ ಗಂಡನ್ಗೆ ನೀವು ತಾಯಿ ಆಗ್ಬೇಕು ಅಂತ ನೀವು ನನ್ ಕಾಲಿಗೆ ಯಾಕೆ ಬಿಡ್ತಾ ಇದ್ದೀರಾ? ಹೀಗೆಲ್ಲ ಮಾಡ್ಬೇಡಿಮ್ಮ. ನೀವು ನನ್ ಗಂಡನ್ಗೆ ತಾಯಿ ಆಗ್ಬೇಕು. ನಿನ್ ಗಂಡನ್ಗೆ ನಾನ್ ಬರೀ ನನ್ ಮಡ್ಲು ಮಾತ್ರ ಕೊಟ್ಟಿಲ್ಲ ತಾಯಿ. 9 ತಿಂಗಳು ನಾನು ಹೊಟ್ಟೆಲಿ ಇಟ್ಕೊಂಡಿದ್ದೆ. ತ್ರಿಶೂಲ್ ನನ್ನ ಮಗ. ಅಮ್ಮ, ಯಾಕಿವತ್ತು ಹೀಗೆ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಲ್ಲ? ವಿಚಿತ್ರವಾಗಿ ಮಾತಾಡ್ತಿಲ್ಲ ತಾಯಿ, ಚಿತ್ರ ಸ್ಪಷ್ಟ ಆಯ್ತು. ನೀನು ನಾಗದೇವತೆ ತಾನೆ. ನೋಡ್ದೆ ಆ ನಿನ್ನ ದಿವ್ಯ ರೂಪನ ನಾನ್ ನನ್ ಕಣ್ಣಾರೆ ನೋಡ್ದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.